ಬೇಕಡಿ ತಿಂಗಳಿಗೆಲ್ಲ ಅನುಕೂಲ 6 ತಿಂಗಳು 8 ತಿಂಗಳಿಗೆ ಅಯ್ಯೋ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಮಂಗಳವಾರ ಮಧ್ಯಾಹ್ನದಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ಲಾಗ್ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಹಾಗೆಯೇ ಮಧ್ಯಾಹ್ನ ಕರೆಂಟ್ ಬಂದಿತ್ತು. ಅಡಿಕೆ ಸೊಸಿಗೆ ನೀರು ಬಿಡು ಅಂತ ಯಜಮಾನ್ರು ಹೇಳಿದರು. ಅದಕ್ಕೆ ಅಡಿಕೆ ಸೊಸಿಗೆ ನೀರನ್ನ ಬಿಡ್ತಾ ಇದ್ದೆ. ಫ್ರೆಂಡ್ಸ್, ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಫ್ರೆಂಡ್ಸ್, ಹಾಗೆಯೇ ಅಡಿಕೆ ಸಸಿಗೆ ನೀರು ಬಿಟ್ಬಿಟ್ಟು ಬಂದೆ. ಇವಾಗ ಮನೆ ಮುಂದೆಲ್ಲ ಕಾಂಪೌಂಡು ಫುಲ್ಲು ಗಲೀಜಾಗಿತ್ತು. ಅದಕ್ಕೆ ಇವಾಗ ಅದನ್ನು ಸಹ ಕ್ಲೀನ್ ಮಾಡ್ತಾ ಇದ್ದೆ. ಫ್ರೆಂಡ್ಸ್, ಹಾಗೆಯೇ ಮನೆ ಮುಂದೆಲ್ಲ ಕ್ಲೀನ್ ಮಾಡಿ ಬಂದೆ. ಕಾಂಪೌಂಡ್ ಎಲ್ಲ ಕ್ಲೀನ್ ಮಾಡಿ ಇವಾಗ ಸ್ವಲ್ಪ ಪಾತ್ರೆ ಇತ್ತು, ಪಾತ್ರೆನೂ ತೊಳೆದ್ಬಿಡೋಣ ಅಂತ ಹೇಳ್ಬಿಟ್ಟು ಪಾತ್ರೆನೂ ತೊಳಿತಾ ಇದ್ದೆ. ತುಂಬಾ ಗಾಳಿ ಬೀಸ್ತಾ ಇತ್ತು ಫ್ರೆಂಡ್ಸ್, ಸಖತ್ತು ಗಾಳಿ. ಈಗಂತೂ ಆಶಾಟದ ಗಾಳಿ. ಫೋನ್ ಅಂತೂ ಕೆಳಗಡೆ ತಪ್ಪನ ಕೆಳಗಡೆನೇ ಬಿದ್ದೋಗ್ತಾ ಇತ್ತು. ಫ್ರೆಂಡ್ಸ್, ಹಾಗೆಯೇ ಪಾತ್ರೆ ಎಲ್ಲ ತೊಳೆದಾಯಿತು. ನೋಡಿ, ಇಲ್ಲೊಂಚೂರು ಪೈಪ್ ಬೇರೆ ಒಡೆದೋಗೈತೆ, ಅಲ್ಲಿ ಸ್ವಲ್ಪ ನೀರು ಹೋಗ್ತಾ ಇತ್ತು. ಇವಾಗ ಆಫ್ ಮಾಡಿಬಿಟ್ಟು ಬರೋಣ, ಕರೆಂಟ್ ಆಫ್ ಮಾಡಿಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೆ. ಆ ಗಾಳಿ ಬರ್ತಕ್ಕೆ ನಮ್ದು ಅಡಿಕೆ ಸಸಿ ಒಂದು ಕೆಳಗಡೆ ಹಂಗೆ ಮಲ್ಕೊಂಬಿಟ್ಟಿದೆ. ಮನೆಗೆಲ್ಲ ನೀರು ಇಟ್ಕೊಂಡಾಯಿತು, ಮತ್ತು ಮನೆ ಹತ್ರ ಎಲ್ಲ ಕ್ಲೀನ್ ಮಾಡಾಯಿತು, ಪಾತ್ರೆ ಎಲ್ಲ ವಾಶ್ ಮಾಡಾಯಿತು, ಅಡಿಕೆ ಸಸಿಗೂ ನೀರು ಬಿಟ್ಟಾಯಿತು. ಇವಾಗ ಹೋಗ್ಬಿಟ್ಟು ಆಫ್ ಮಾಡಿಕೊಂಡು ಬೀಗ ಹಾಕ್ಕೊಂಬಿಟ್ಟು ಬರ್ತೀನಿ. ಫ್ರೆಂಡ್ಸ್, ಹಾಗೆಯೇ ನೋಡ್ಬೋದು, ಈ ಸೈಡೆಲ್ಲ ನನ್ನ ಆಡುಮರಿಗಳೆಲ್ಲ ಮೇಯ್ದಾಕ್ಬಿಟ್ಟಿದ್ದಾವೆ ಅಲಸಂದೆ ಗಿಡಗಳನ್ನ. ಚೆನ್ನಾಗಿ ಈ ಸಲ ಚೊಟ್ಟಾಗಿತ್ತು ನೋಡಿ. ಈ ಸೈಡ್ ಚೆನ್ನಾಗಿದ್ದಾವೆ, ಈ ಸೈಡ್ ಮಾತ್ರ ಎಲ್ಲ ಮೇಯ್ಕೊಂಬಿಟ್ಟಿದ್ದಾವೆ. ಈ ಆಟ ಆಡೋಕ್ಕೆ ಅಂತ ಬಿಡ್ತೀನಿ, ಅವು ಬಂದೆಲ್ಲ ಹೊಲದೊಳಗೆಲ್ಲ ಮೇಯ್ಕೊಂಬಿಟ್ಟು ಒಂದು ಅರ್ಧ ಭಾಗದಷ್ಟು ಮೇಯ್ದೇ ಬಿಟ್ಟಿದ್ದಾವೆ. ಹಾಗೆಯೇ ಇಲ್ಲೊಂದು 2 ಅಲಸಂದೆ ಗಿಡದೊಳಗೆ ಹೆಸ್ರು ಕಾಯಿಗಳು ಗಿಡ ಇದ್ದು ಅದರಲ್ಲಿ ತೊಳ್ಳಾಗಿದ್ದು, ಅದನ್ನು ಸಹ ಕಿತ್ಕೊಳ್ತಾ ಇದ್ದೆ. ಫ್ರೆಂಡ್ಸ್, ಟೈಮ್ ಬಂದು 8:15 ಇವಾಗ ರಾತ್ರಿ ಅಡುಗೆಗೆ ಇನ್ನು ಅಲಸಂದೆ ಕಾಳಿನ ದೋಸೆ ಮಾಡ್ತಾ ಇದ್ದೀನಿ. ದೋಸೆಗೆ ಎಲ್ಲ ರುಬ್ಬಿ ಅಲ್ಲೇ ಮಸಾಲೆ ಎಲ್ಲ ರೆಡಿ ಮಾಡಿದ್ದೀನಿ. ಅದನ್ನು ಸಹ ಕಾಯೋದಕ್ಕೆ ಇಟ್ಟಿದ್ದೀನಿ. ನೋಡಿ, ಅಲಸಂದೆಕಾಯಿ ಸುಲ್ಕೊಂಡಿದ್ದೀನಿ, ಇನ್ನೂ ಸ್ವಲ್ಪ ಅವೆ, ಅವು ಸುಲಿದ್ಬಿಟ್ಟು ಇಡಬೇಕು. ಬೆಳಗ್ಗೆ ಏನಾದ್ರು ಸಾಂಬಾರ್ಗಾಗುತ್ತೆ. ಟೈಮ್ ನೋಡಿ 8:15 ಮತ್ತು ಯಜಮಾನ್ರು ಇನ್ನೊಂದು 1/4 ಗಂಟೆ ಇಲ್ಲ ಅರ್ಧ ಗಂಟೆ ಬಂದುಬಿಡ್ತಾರೆ. ಇವಾಗ ದೋಸೆಗೆ ಏನೇನು ಐಟಮ್ಸ್ ಹಾಕ್ಕೊಂಡೆ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸಿಲ್ಲ. ಏನಾದ್ರು ಬೇಕು ಅಂತ ಅಂದರೆ ಕಾಮೆಂಟ್ ಮಾಡಿ, ನಾನು ಅಲಸಂದೆ ಕಾಳಿನ ದೋಸೆ ಯಾವ ರೀತಿ ಮಾಡೋದು ಅಂತ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. ಮತ್ತು ಅಲಸಂದೆ ಕಾಳಿನ ದೋಸೆ ನಾವು ಸೇಮ್ ಕಡಲೆಬೇಳೆ ದೋಸೆ ಮಾಡ್ತೀವಲ್ಲ, ಮಸಾಲೆ ದೋಸೆ, ಸೇಮ್ ಅದೇ ರೀತಿ ಅದೇ ಐಟಮ್ಸ್ ಹಾಕ್ಕೊಂಡು ಮಾಡೋದು. ಬನ್ನಿ ಇವಾಗ ದೋಸೆ ಮಾಡೋಣ. ಫ್ರೆಂಡ್ಸ್, ಹಂಚು ಕಾಯೋದಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಈರುಳ್ಳಿನ ಉತ್ತೀನಿ.
ತಕ್ಕಿ ಬಿಗೆಷ್ಟೈತೆ ಇಲ್ಲಿ ತೆಗಿಬೇಕು ತಾನೆ ನೀನೇ ತೆಗಿಬೇಕು ತಾನೆ ಹೆಂಗೆ ಬೈತಾನ ಇಲ್ಲಿ ಸಿಗಕಂಡೈತಿ ಬಿದ್ದೈತಿ ಸಪೋಟ ಹಣ್ಣಿನ ಗಿಡ ಪಕ್ಕ ಸಪೋಟ ಹಣ್ಣಿನ ಗಿಡನೇ ಸಪೋಟ ಹಣ್ಣಿನ ಗಿಡನೇ ಪಕ್ಕ ಮಾವಿನ ಗಿಡ ಅಲ್ಲ ಮಾವಿನ ಗಿಡನ ಸಪೋಟ ಹಣ್ಣಿನ ಗಿಡ ಅಂತ ಈ ಸಪೋಟ ಹಣ್ಣಿನ ಗಿಡ ಇಬ್ಬರದು ರಸ್ಪುರಿ ಮಾವು ರಸ್ಪುರಿ ಮಾವು ತಂದಿದ್ದೀಯನಪ್ಪ ರಮಣ ರಸ್ಪುರಿ ಮಾವಿನ ಹಣ್ಣಿನ ಗಿಡ ಮಾರತ್ತ ತಂದಿರೋದು ಹಾಂ ಎಲ್ಲಿಂದ ಮಂಗಳೂರಿಂದ ಚಾ ಕೂಡ ಇಲ್ಲ ಇನ್ನು 6 ತಿಂಗಳು ಚಾ ಸ್ಟಾರ್ಟ್ ಆಯ್ತವ್ರೆ ಯೋ ಎಷ್ಟು ರೂಪಾಯಿ ಒಂದು ಮತ್ತೆ 6 ತಿಂಗಳಿಗೆ ಕಾಯಿ ಸ್ಟಾರ್ಟ್ ಆಗೋವಂಥ ಗಿಡ ಈಚೆ ಸಪೋಟ ಇಲ್ಲಿ ಈಚೆ ಇರಂಗೈತಲ್ವ ಇಲ್ಲಿ ಕರೆಕ್ಟು ಸಪೋಟ ಗಮ್ ಅಂತ ಐತೆ ಗಿಡ ಮಾತ್ರ 8 ತಿಂಗಳಿಗೆ 6 ತಿಂಗಳಿಂದ ಸ್ಟಾರ್ಟ್ ಆಯ್ತು ನೋಡಿ ಸಪೋಟ ಗಿಡ ಇಲ್ಲೆಲ್ಲ ಈಚಾಗಿವೆ ನೀನು ಆರ್ಡ್ರ್ ಮಾಡಿದ್ದ ಅವರು ತರಿಸಿದ್ರಾ ಎಷ್ಟು ತರಿಸಿದ್ರು 20 ನೀನೆರಡು ಇಸ್ಕೊಂಬಂದ ಸಪೋಟ ಗಿಡ ಇದಾಗೈತೆ ಅದೇ ಮಂಗಳೂರಿಂದ ತರಿಸಿರೋದು ನನ್ನ ನಾನು ಒಟ್ನಲ್ಲಿ ಸಪೋಟ ನೋಡಿ ಈಚಾಗೆ ನೋಡಿ ಎಷ್ಟು ಚಿಕ್ಕ ಗಿಡ ಈಚಾಗೈತೆ ಒಟ್ನಲ್ಲಿ ನಾನು ಆಡಿ ಮಾರಿ ಕಣ್ಣು ಬೀಳ್ದಂಗೆ ಮೇಂಟೈನ್ ಮಾಡಬೇಕು ಏನು ಗೊತ್ತಾ ಹಾಕ್ಬಿಟ್ಟು ಸುತ್ತಲೂ ಇದು ಸಗಣಿ ಹಚ್ಬಿಟ್ಟು ಗಿಡಕ್ಕೆಲ್ಲ ಸಗಣಿ ಹಚ್ಬಿಟ್ಟು ಸುತ್ತಲೂ ಮುಳ್ಳು ಕಟ್ಟಬೇಕು ಹಂಗಾದರೆ ಇದೈತೆ ಯಪ್ಪ ಚೆನ್ನಾಗೈತೆ ಟೀ ಶರ್ಟ್ ಕೊಳೆಗೊಳ್ಳೆ ಕೊಳೆ ಕಾಣಿಸಲ್ಲ ಇನ್ನೊಂದು ಇಸ್ಕೊಂಬರ್ಬೇಕಾಯಿತು ಚೆನ್ನಾಗೈತರ್ದು ಟೀ ಶರ್ಟ್ ಹಾಯ್ ಫ್ರೆಂಡ್ಸ್ ಟೈಮ್ ಬಂದು 9 ಕಾಲಾಗಿದೆ ಯಜಮಾನ್ರು ಇವಾಗ ಕೆಲಸದಿಂದ ಬಂದರು ನೋಡಿ ಒಂದೆರಡು ಗಿಡ ತಗೊಂಬಂದಿದ್ದಾರೆ ತೋರಿಸ್ತೀನಿ ಏನು ಗಿಡ ಅವು ಸಪೋಟ ನೆಕ್ಸ್ಟ್ ರಸ್ಪುರಿ ಮಾವು ಎಲ್ಲಿಂದ ತಂದಿದ್ದು ಆರ್ಡ್ರ್ ಮಾಡಿದ್ದು 8 ತಿಂಗಳಿಗೆಲ್ಲ 6 ತಿಂಗಳು 8 ತಿಂಗಳಿಗೆ ಅಲ್ಲೇ ಈಚೆನ ಬಿಟ್ಟಿರಂಗಿದಾವಲ್ವಾ ಇಲ್ಲಿ ಸಪೋಟ ಹಣ್ಣಿನ ಗಿಡದಲ್ಲಿ ನರ್ಸರಿಗಳು ಚೆನ್ನಾಗಿರೋ ಕಡೆ ಬಂದರೆ ಹಾಂ ಒಳ್ಳೆ ಇಲ್ಲಿ ಒಳ್ಳೆ ನರ್ಸರಿ ತರಬೇಕು ಎಲ್ಲಿ ಮಂಗಳೂರಿಂದ ಆರ್ಡ್ರ್ ಮಾಡಿಸಿರೋದು ನಾಳೆ ಒಂದು 15 ದಿನ ಬುಕ್ ಮಾಡಿವ 15 ದಿನ ನಮ್ಮ ಊರು ಯಾರೋ ಒಂದು 20 ಸತಿ ಬುಕ್ ಮಾಡಿದ್ರಲ್ಲ
ಯಾರು ಅಂಗಡಿಯರು 20 ಸೊಸಿನ ಆರ್ಡ್ರ್ ಮಾಡಿದ್ರು. ಇದು ಈಚ್ ತೋರಿಸಿ. ಈಚು ಇಲ್ಲ, ಈಚ್ ತೋರಿಸು. ಇದು ಕಸಿ ಮಾಡಿರೋ ಕಾಯಿ ಗಿಡ ಅನ್ಸುತ್ತಲ್ವಾ? ಎಲ್ಲ ಇಲ್ಲಿ ಹೆಸರುಗಳದ ಹಂಗೆ ನೋಡಿಲಿ, ಎಲ್ಲ ಇಲ್ಲಿ ಈಚ್ ಬಂದೈತಲ್ಲ. ಇವೆಲ್ಲ ಹಣ್ಣು ಕಾಯಿ ಆಯ್ತವೆ, ಒಂದೊಂದು ಸಣ್ಣ ಪುಟ್ಟ ಉದುರೋಯ್ತವೆ. ನೋಡಿ ಆಮೇಲೆ ಇನ್ನೊಂದ 3-4 ತಿಂಗಳಾದ್ಮೇಲೆ ನಿಂತ್ಕೊತವೆ. ಚೆನ್ನಾಗಿ ಬೇರ್ ಕೊಟ್ಕೊಂಡ್ಮೇಲೆ ಚೆನ್ನಾಗಿ ನಿಂತ್ಕೊತವೆ. ಕಾಂಟ್ಯಾಕ್ಟ್ ನಂಬರ್ ಐತಾ ಇವ್ರದ್ದು? ಅಂಗಡಿಯರ ಹತ್ರ ಸುಮಾರು ಜನ ನಮ್ಮ ಇದ್ರಲ್ಲಿ ಚೆನ್ನಾಗೈತೆ ಕಸಿ ಗಿಡ. ನೋಡಿ ಈ ಥರ ಇಷ್ಟು ರೈಟಿಗೆ ಈ ಥರ ನೋಡಿ ಕಸಿ ಮಾಡಿದ್ದಾರೆ ಇಲ್ಲಿ. ಇಷ್ಟು ಕಮ್ಮಿ ರೇಟಿಗೆ ಇಂಥ ಗಿಡಗಳು ಸಿಗೋದೇ ಕಷ್ಟ. ಆಮೇಲೆ ಏನು ಗೊತ್ತಾ, ಇಷ್ಟೇ ಚಿಕ್ಕ ಗಿಡಕ್ಕೆ 200-300 ರೂಪಾಯಿ ತಾಳ್ತಾರೆ, ಸಣ್ಣ ಗಿಡಕ್ಕೆ. ಇವು ಇಷ್ಟು ದೊಡ್ಡ ಗಿಡ ಆಗಿವೆ, ಪರವಾಗಿಲ್ಲ ಕೊಡ್ಬೋದು. ಎಷ್ಟು 400 ರೂಪಾಯಾ? 400 ರೂಪಾಯಿ ಒಂದು ಗಿಡ. 2 ಟೈಮ್ ಬರ್ತಂತ. ಏನು ಈ ಸೀಸನ್ ಒಂದು ಸೀಸನ್ ಎರಡು ಸೀಸನಲ್ಲಿ ಕಾಣ್ ಬಿಡುತ್ತೆ. 2 ಗ್ಯಾರಂಟಿ ಕೊಟ್ಟಿದ್ದಾರೆ. 2 ಸೀಸನಲ್ಲಿ ಬರ್ತದಂತೆ. ಮಾಮೂಲಿ ಸೀಸನಲ್ಲೂ ಬರ್ತಂತ ಕಾಯಿ. ಸೀಸನಲ್ಲಿ ಮಧ್ಯದಲ್ಲಿ ಇನ್ನೊಂದ್ಸಲಿ ಎರಡು ಸಲ ನೋಡು ಕಸಿ ಅಂತ ಕೇಳಿದೆ. ಅದೇನ್ ಸೀಸನ್ ಸೀಸನ್ ಬಂದ್ಬಿಡುದಂತ. ಮಾಮೂಲಿ ಬರ್ತಾವಲ್ಲ ಕಸಿ ಮಾಡಿರೋದು ಕಸಿ ಅಂತ. ಸೆಂಟ್ರ್ ಕಸಿ ಅಂತ ನೋಡಿ ಸೆಂಟ್ರ್ ಕಸಿ ಮಾಡಿದಾರಲ್ಲ, ಇವು ಸೆಂಟ್ರ್ ಕಸಿ ಮಾಡಿದಾಗ 2 ಬರ್ತವಂತೆ. ಸೈಡ್ ಕಸಿ ಮಾಡಿದಾಗ ಮಾತ್ರ 1 ಟೈಮ್ ಬರ್ತಂತೆ. ಈ ಸೆಂಟ್ರ್ ಕಸಿ ಕೊಡೋದು ನಾವು ಒಟ್ಟಿನಲ್ಲಿ ಎರಡು ಸಲಿ ಹಣ್ಣು ಕಾಯಿ ಬಿಡುತ್ತೆ ವರ್ಷಕ್ಕೆ. 2 ಸಲಿ ಮಾಮೂಲಿ ಸೀಸನ್ ಒಂದ್ಸಲಿ, ಸೆಂಟ್ರಲ್ ಒಂದ್ಸಲಿ. ಇದು ಮಾವು, ಇದು ಮಾತ್ರ ಮಾಮೂಲಿ ತೋತಾಪುರಿ ಮಾವಿನ ಗಿಡ. ನೆಕ್ಸ್ಟ್ ಅದು ತೋತಾಪುರಿ ಅಲ್ಲ, ರಸ್ಪುರಿ ಮಾವಿನ ಗಿಡ. ಇದು ಸಪೋಟ ಮಾತ್ರ ಈಚಾಗಿದ್ದಾವೆ. ನೀಟಾಗಿ ನೆಡು, ನೀಟಾಗಿ ನಾನು ಕಾಪಾಡ್ಕೊಂಬತ್ತೀನಿ. ಒಂದು ಎಲೆನೂ ತಿಂದಿಲ್ದಂಗೆ ನಾನು ಆಡುಗಳಲ್ಲಿ ಹೋಗ್ದಿಲ್ದ ರೀತಿ ನೋಡ್ಕೊಳ್ತೀನಿ. ಫ್ರೆಂಡ್ಸ್, ಯಾರಿಗಾರು ಈ ಗಿಡ ಬೇಕು ಅಂತ ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವು ಅವ್ರ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀವಿ. ಮಂಗಳೂರಿಂದಲ್ಲ, ಮಂಗಳೂರಿಂದ ಆರ್ಡ್ರ್ ಮಾಡ್ಕೊಂಡಿರೋದು. 400 ರೂಪೀಸ್ಗೆ ಒಳ್ಳೆ ಗಿಡನೇ ಕೊಟ್ಟಿದ್ದಾರೆ. ಚೆನ್ನಾಗಿ ಇದು ತಟ್ಟಿ ಸ್ವಾಗ್ಯದು ತಟ್ಟಿ ಹಣ್ಣು ಅದ್ರಲ್ಲಿ ಪ್ಯಾಕೇಜ್ ಮಾಡಿರೋದು. ಹಾಯ್ ಸರಿ, ಸಗಣಿ ನೀರು ಹಚ್ಚಿದೀನಿ, ಅದು ಹೆಂಗೆ ಕಡ್ದು ಬಿಡ್ತದೆ. ಯಾವ್ದು ಹೇಳ್ತಿದ್ದೀಯಳ? ಚೀಲನ ನಾನು ಇಲ್ಲಿ ಆ ಕಡೆ ಕಟ್ಟಿದ್ನಲ್ಲ ಹಸವ, ಅವಾಗ ಇಟ್ಕೊಂಡೋಯ್ದು. ಅವಾಗ ಒಂಚೂರು ಚೀಲಾರಾಗ ಒಂಚೂರು ತಿಂದೈತೆ. ಕಟ್ಲೆ ಏನೂ ಕಾಣಿಸ್ತಾನೆ ಇಲ್ಲ ಇಲ್ಲಿ. ಒಂಚೂರು ತಿಂದೈತೆ ಸಣ್ಣ. ಗಾಳಿ ಬಡ್ತು, ಖಾರ ಆಯಿತು. ಆಮೇಲೆ ಮುಚ್ಚಿದೆ. ಆಮೇಲೆ ನೋಡಿಲ್ಲ ಆ ಚೀಲ ಅಲ್ಲಿಗೆ ಮುಚ್ಚಿದೆ, ಆರೋಯ್ತು. ಗಾಳಿ ಜಾಸ್ತಿ ಅಲ್ವಾ, ಆರೋಯ್ತದೆ. ನಡಿಯಪ್ಪ ಹೋಗ್ಲಿ, ಹೊಟ್ಟೆ ಹಸಿತೈತಿ, ಊಟ ಮಾಡೋಣ. ಇವಳಿಗೆ ಮೂಗ್ದಾರ ತರಲಿಲ್ಲ ನೀನು, ಮೂಗ್ದಾರ ಹಾಕಿಸ್ಲಿಲ್ಲ. ಹುಲ್ಲು ಯಪ್ಪ ಸಂದು ಆಗಲ್ಲ, ಇಲ್ಲೆಲ್ಲರೂ ತುಂಡಾಗ ಊಟ, ಉದ್ದಾಗ ಊಟ ಹೋಯ್ತೀಯ. ಕಡ್ಲಿಕಾಳು ದೋಸೆ, ಚಟ್ನಿ ಏನು ಮಾಡಿಲ್ಲ, ಇದ್ರೊಳಗೆ ಮಸಾಲೆ ಹಾಕ್ತೀನಿ. ಕಡ್ಲಿಕಾಳು ಚೆನ್ನಾಗಿಲ್ವಾ? ಅಲಸಂದೆ ಕಾಳಿನ ದೋಸೆ. ಫ್ರೆಂಡ್ಸ್ ಬನ್ನಿ ಊಟ ಮಾಡೋಣ. ಕರೆ ನಿನ್ನೊಮ್ಮೆ
ಬನ್ನಿ ಊಟ ಮಾಡಿ. ಬರ ಇಲ್ವಾ ಸಕ್ಕತ್ತಾಗೈತೆ. ಕಡಲೆ ಬರೋ ಇದೆ ಕೂತ್ಕಲ್ಲೆ. ಅಲ್ಲೇ ಬಾ, ಇಲ್ಲಿ ಬಾ, ಇಲ್ಲಿ ಬಾ. ನಾನಾಗೆ ತಿನ್ಬೇಕು, ಅವಳು ನೀನಾಗೆ ತಿನ್ನಲ್ಲ. ನಾನು ಕರೆ ಮಾತ್ರ ಬರಲ್ಲ. ಇದೆ ತಿನ್ಬೇಡ, ತಿನ್ಬೇಡ. ನೀನ್ ಕಡೆ ಕೊಡ್ಬೇಕಾರೆ ಓಕೆ ಹೋಗೋ. ಏನೇನು ಮಸಾಲೆ ಹಾಕಿ ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಮೆಣಸು ಇಷ್ಟು ಹಾಕ್ತೀನಿ. ಬಿಸಿ ಇನ್ನೂ ಚೆನ್ನಾಗ್ತದೆ. ಬಿಸಿ ಇದ್ರೆ ಚೆನ್ನಾಗ್ತದೆ. ಒಬ್ಬರು ಒಂದು ಬರ್ತದೆ. ನೀನು ಕಡಲೆ ದೋಸೆನೇ ಇಷ್ಟ ಆಗಲ್ಲ. ನಮ್ಮ ಮನೇಲಿ ಕಡಲೆ ದೋಸೆ ಹೋದ್ರೆ ತಿನ್ನೋದೇ ಇಲ್ಲ ಫ್ರೆಂಡ್ಸ್. ಎಷ್ಟು ಒಂದು 2 ತಿಂತಿ ಅಷ್ಟೇ ಕಡಲೆ ದೋಸೆ, ಜಾಸ್ತಿ ತಿನ್ನೋದೇ ಇಲ್ಲ ನೀನು ಅಲ್ವಾ? ಮುದ್ದೆ ಆದ್ರೆ ಹೇಳ್ಬೇಕಾರೆ ಮುದ್ದೆ ಆದ್ರೆ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ. ಅಪರೂಪಗಾರು ಎಲ್ಲ ಟ್ರೈ ಮಾಡ್ಬೇಕು ಸೀಸನ್ ಅಲ್ಲಿ. ಈಗ ಅಲಸಂದೆ ಕಾಳು ಈಗ ಮುಗಿದ್ರೆ, ಸೀಸನ್ ಮುಗಿದ್ರೆ ಇನ್ನೊಂದು ವರ್ಷ ಅಷ್ಟೊಳಗೆ ಇದೆಲ್ಲ ಟ್ರೈ ಮಾಡ್ಬೇಕು. ಮಾವು ಸೀಸನ್ ಮಾವು, ಹಲಸಿನ ಸೀಸನ್ ಹಲಸು, ಹಂಗೆ ಸೀಸನ್ ಅಲ್ಲಿ ಏನ್ ಸಿಗುತ್ತೆ ಅದನ್ನೆಲ್ಲ ಟ್ರೈ ಮಾಡ್ಬೇಕು, ತಿನ್ಬೇಕು. ರಾಮಂಗೆ ಹಂಗೆ ಪೀಸ್ ಮಾಡ್ಕ, ಅವನೇನು ಹಂಗೆ ಕಿತ್ಕೊಂಡು ತಿಂತಾನೆ. ದೋಸೆ ಮಾತ್ರ ಹಂಗೆ ಬೆಣ್ಣೆ ಇದ್ದಂಗೆ. ನಿನಗೆ ಶಾಕ್ ನಡಿ. ಅಲ್ಲಿ ಕೆಳಗೆ ಬಿಡಿ, ಎಳ್ಕೊಳ್ಳಿ ಬಿಡು ಎಳ್ಕೊಳಬದ ತಗ ಈಸ್ಕ ಈಸ್ಕ. ಅಲ್ಲಿ ಎಳ್ಕೊಳಕ್ಕಿಲ್ಲ. ಅವನು ಅನ್ನ ಮುದ್ದೆನೂ ತಿಂತಾನಲ್ಲ ಅವನೇನು. ಮೊನ್ನೆಯಿಂದ ಶನಿವಾರದಿಂದ ಚಿಕನ್ ಸಾರು ತಿಂದ. ಬೆಳಗ್ಗೆನೋ ಒಂದು ಚಿಕನ್ ಸಾರೆಯ ದೋಸೆ. ಏನೋ ಒಂಚೂರು ಸ್ಪೆಷಲಾಗಿ ಮಾಡೋರಲ್ಲ ಇವತ್ತು, ಏನೋ ಒಂಥರ ಬಾಯಿ ಖಾರಾಗಿ ಸಿಗ್ತದಲ್ಲ ಅಂತ ಅಂತಾನೆ ಅಲ್ವಾ? ಇವತ್ತೇನೋ ಸ್ಪೆಷಲಾಗಿ ಬಾಯಿ ಒಳ್ಳೆ ಖಾರವಾಗಿ ಸಿಗ್ತದಲ್ಲ ಅಂತ. ಹೇಳ ಎದ್ದೊಳಗೆ ಕಷ್ಟ. ಡೈಲಿ ಇವ್ರಿ ಬುರ್ಸೋದೇ ಆಗ್ಬೇಕು. ಇವಳೊಬ್ಳು ಹುಚ್ಚಮಲ್ಲಿ ಇದೆ ಡೈಲಿ ನಾನು ಬಟ್ಲು ತೋರಿಸು. ಬಟ್ಲ ಇವತ್ತು ಹಂಗೆ ಬರ್ತೀನಿ. ಇದು ಚಾನ್ಸೇ ಇಲ್ಲ ಅವಳು ಎದ್ದಾಳಕ್ಕೆ. ಕಡಿತಾ ಸರಿ ಚಾನ್ಸೇ ಇಲ್ಲ. ಕಡ್ಡಿ ತಗೊಂಡ್ರೆ ನೀನು ವಿಡಿಯೋದಲ್ಲಿ ಹೊಡಿತಾವ್ರೆ ಅಂತ ಕಾಮೆಂಟ್ ಹಾಕ್ತಾರೆ. ಆಮೇಲೆ ಅವಳು ಎದ್ದಾಳಲ್ಲ. ನಾನು ನೋಡಿಲಿ ಒಂದೇ ನಿಮಿಷ ಅಲ್ಲ, 1 ಸೆಕೆಂಡು ಸಾಕು. ಎದ್ದಾಳವ, ನೋಡ್ಬಿಡ ಎದ್ದಾಳವ. ಬಕ್ಸು ಚೂರು ನೋಡ್ತಿರ್ತಾಳೆ. ಎದ್ದಾಳವ ಚೂರು ಬಕ್ಸಂಗೆ ಒಂಚೂರು ಹೆಂಗೆ ಎಂತಳು ಅಂದ್ರೆ ಯಾರ ಕಡೆ ತಿಂಡಿ ಕೊಡ್ತಾರೆ ಅವ್ರ ಕಡೆ ರಯ್ಯ. ಹೆಂಗೆ ತಿಂಡಿ ಕೊಟ್ರ ರಯ್ಯ. ಫ್ರೆಂಡ್ಸ್, ನೈಟ್ ಲಾಗ್ನ ಇವತ್ತು ಬುಧವಾರ ಬೆಳಗ್ಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಟೈಮ್ ನೋಡ್ಬೋದು, ಇನ್ನೂ 5:15 ಆಗಿಲ್ಲ. ಬೆಳಗ್ಗೆನೇ ಎದ್ದಿದ್ದೀವಿ ಹಾಲು ಕರೆಯೋಣ ಅಂತ ಅಂದ್ಬಿಟ್ಟು. ಫುಲ್ ಕತ್ಲೆ ಆಗೈತೆ. ಬೆಳಗುರಿತೈತೆ. ಇಷ್ಟೊತ್ತಿಗೆ ಪರಿಸ್ಥಿತಿ ಇವತ್ತು
ಹಾಯ್ ಫ್ರೆಂಡ್ಸ್, ಟೈಮ್ ಬಂದು ಬೆಳಗ್ಗೆ 5:30 ಆಗೈತೆ. ಇವಾಗ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಹಾಲು ಕರೆಯೋದಕ್ಕೆ ಹಸು ಎಲ್ಲ ಈಚೆ ಕಟ್ತಾ ಇದ್ದಾರೆ. ಕತ್ಲೆ ಆಗೈತೆ ಒಳಗಡೆ. ರಮಣ ಕತ್ಲೆ. ಏನ್ ಗದ್ದಲ ಮಾಡಿ ಹೊಸಗಂದ ಇದು ಸಗಣಿ ಮಾಡ್ಕೊಂಬಿಟ್ಟೈತಿ ಇವತ್ತು ಅಪ್ಪರ. ಏಯ್ ಸರಿ ಫ್ರೆಂಡ್ಸ್, ಇವತ್ತು ನಂದು 5:30ಗೆ ಲಾಗ್ ಸ್ಟಾರ್ಟ್ ಆಗಿದೆ. ಇವಾಗ ಹಾಲು ಕರೆದಾಯಿತು. ಇವಾಗ ಹಾಲು ತಗೊಂಡು ಹೋಗ್ತಾರೆ ಯಜಮಾನ್ರು. ಇವಾಗ ನೆಕ್ಸ್ಟು ಬಾಗಿಲು ಗುಡಿಸಿ ಬಾಗಿಲಿಗೆಲ್ಲ ಅಷ್ಟು ಕುಂಕುಮ ಇಟ್ಟು ಇವಾಗ ರಂಗೋಲಿನ ಬಿಡಬೇಕು. ಫ್ರೆಂಡ್ಸ್, ಟೈಮ್ ಬಂದು ಇವಾಗ 6 ಗಂಟೆ ಆಗಿದೆ. 5:30ಗೆ ಎದ್ದು ಇವತ್ತು ಹಾಲು ಕರೆದು ಬೇಗ ಇವತ್ತು ಯಜಮಾನ್ರು ಇವತ್ತು ಅಡಿಕೆ ಸೊಸೆಗೆ ನೀರು ಇಡಬೇಕಾಗಿತ್ತು. ಅದಕ್ಕೆ ಇವತ್ತು ಬೇಗ ಎದ್ದಿದ್ರು. ಬೇಗ ಎದ್ದು ನಾವೆದ್ದಾಗ ಫುಲ್ಲು ಕತ್ಲೆ ಆಗಿತ್ತು. ಕತ್ಲೆಲ್ಲೇ ಇವತ್ತು ಹಾಲು ಕರೆದಿದ್ದಾಯ್ತು. ಇವತ್ತು ಫಸ್ಟೆಲ್ಲ ಎದ್ದೇಳಿವೋ ಇನ್ನೂ 4:45 5 ಗಂಟೆಗೆ ಎದ್ದೇಳಿವೋ. ಇವಾಗ ಹಾಲು ಸ್ವಲ್ಪ ಕಮ್ಮಿ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಎದ್ದೇಳ್ತಿದ್ದೋ. ಇವತ್ತು ಫಸ್ಟ್ ಟೈಮು 5:30ಗೆ, ಅಂದರೆ ಫಸ್ಟ್ ಟೈಮ್ ಅಲ್ಲ, ಅಂದರೆ ಹಾಲು ಕರೆಯೋಕ್ಕೆ ಅಂತಲೇ ಇವತ್ತು 5:30ಗೆ ಎದ್ದಿದ್ದೀವಿ. ಫಸ್ಟೆಲ್ಲ 6 ಗಂಟೆಗೆ ಹಾಲು ಕರೆಯೋದಕ್ಕೆ ಎದ್ದೇಳಿವು. 5:45ಗೆ ಎದ್ದರೆ ನಾವು ಹಾಲು ಕರೆಯೋಕ್ಕೆ ರೆಡಿ ಮಾಡೋ ಅಷ್ಟರೊಳಗೆ 6 ಗಂಟೆ ಆಗೋದು. ಇವತ್ತು ಹೊತ್ತಂತೆ ಎದ್ದು ಏನೋ ಒಂಥರ ಫ್ರೆಶ್ ಫೀಲ್ ಅನ್ನಿಸ್ತಾ ಇದೆ. ಮಾತ್ರ ಚಳಿ ಇದೆ. ಇವಾಗ ಆಷಾಢದ ಚಳಿ ಅಲ್ವಾ, ಆಷಾಢದ ಗಾಳಿ ಇವಾಗ ಚಳಿ ಅಂತ ಅನ್ನಿಸ್ತಾ ಇದೆ. ಯಜಮಾನ್ರು ಹಾಲಾಗಿ ಬರೋದಕ್ಕೆ ಹೋದರು. ನಾನು ಕಸ ಎಲ್ಲ ಗುಡಿಸಿ ಹಟ್ಟಿ ಕಸ ಎಲ್ಲ ಗುಡಿಸಿ ಎಲ್ಲ ತೊಳೆದು ಅರ್ಶಿನ ಕುಂಕುಮ ಇಕ್ಕಿ ಎಲ್ಲ ಮಾಡಿದ್ದೀನಿ.
ಇವಾಗ ಸ್ವಲ್ಪ ಪಾತ್ರೆ ಇದೆ, ಪಾತ್ರೆ ತೊಳೆದ್ಬಿಟ್ಟು ನೆಕ್ಸ್ಟ್ ತಿಂಡಿ ಮಾಡಬೇಕು. ಈಗ ನಾನು ನೆಕ್ಸ್ಟ್ ಪಾತ್ರೆ ತೊಳೆದಾದ್ಮೇಲೆ ಮತ್ತೆ ನಿಮಗೆ ವಿಡಿಯೋ ಸಿಗ್ತೀನಿ ನೋಡಿ. ಇಷ್ಟು ಪಾತ್ರೆ ಇದೆ, ಇವಾಗ ಪಾತ್ರೆ ಎಲ್ಲ ತೊಳ್ಕೊಂಬಿಟ್ಟು ಬರಬೇಕು. ಅಯ್ಯೋ ಹಾಲು ಕುಡಿ. ಬಿಸ್ಕೆಟ್ ಕೊಡು. ಒತ್ತಂತೆ ಎದ್ದು ನಿಂತೆ ಬಿಟ್ಟಾಳ. ಎಷ್ಟು ಗಂಟೆಗೆ ಎಬ್ಬಿಸಿದೆ ಇವತ್ತು? 5:05. 5:05. ಕೆಲಸ ಕಾಣ್ತಾವ. ಓ ಕೆಲಸ ಆಯ್ತಾ? 5:05ಗೆ ಎಬ್ಬಿಸ್ರಿ. ಸರಿ, ಇವಾಗ ಖಾಲಿ ಬಿಸಿ ಬಿಸಿ ಕಾಫಿ ಕೊಡ್ತಾರೆ ಕುಡಿದ್ರೆ. ಫ್ರೆಂಡ್ಸ್, ನಂದು ಕಾಫಿ, ನಮ್ಮನೆಯವ್ರಿಗೂ ಹಾಲು. ಅವ್ರು ಬೆಳಗ್ಗೆ ಹೊತ್ತು ಕಾಫಿ ಕುಡಿಯೋದಿಲ್ಲ, ಹಾಲು. ಹೊಸ ಹಾಲು ಕೊಡುತ್ತಿದ್ದಾಗ ಹೊಸ ಹಾಲು ನಿಲ್ಲಿಸಿದಾಗ ಕಾಫಿ ನೋಡಿ. ನಾನು ಬೆಳಗ್ಗೆ ಹೊತ್ತು ಕಾಫಿ ಕುಡಿತೀನಿ, ನನಗೆ ಹಾಲು ಕುಡಿಬೇಕು ಅಂತ ಅಂದರೆ ಆಗಲ್ಲ. ಇವಾಗ ಮಾತ್ರ ಹಾಲು. ಈಗ ಮಲಕತ್ತೀನಿ. ನೀವು ಟ್ರೈ ಮಾಡಿ 6 ವರ್ಷ. ಇವಾಗ ಮಲಕೊಂಡ್ರೆ ಇವಾಗ ಪಾತ್ರೆ ಒಳಗಬೇಕು. ಪಾತ್ರೆ ಒಳಗ್ಬಿಟ್ಟು ತಿಂಡಿ ಮಾಡಬೇಕು. ಏನಿಲ್ಲ ನೋಡಿ, ಪಲಾವ್ ಮಾಡೋಣ. ಪಲಾವ್ ಮಧ್ಯಾಹ್ನ ಹೋಟೆಲ್ ತಿನ್ನತ್ತೀನಿ. ಚಿತ್ರಾನ್ನ ಮಾಡಿ ಅಲ್ಲಿ ನಿಂಬೆಹಣ್ಣು ಗಿಡದಲ್ಲಿ ಗೊತ್ತಿಲ್ಲ ನೋಡೋಣ. ಬಿಟ್ಟು ಫ್ರೆಂಡ್ಸ್, ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಜೋರ ಮಾತಾಡೋ ಕೇಳಿಸಲ್ಲ. ಫೋರಿ ಕೇಳಿಸಲ್ಲ. ಅಗ್ಗಾಡಿ ಗುಯ್ಯ 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 ಅನ್ನೋದು. ಜೋರ ಮಾತಾಡೋ. ಮೊದಲು ಆ ಕಡೆ ಹೋಗಿ ನಮ್ಮ ಸಿದ್ದಿನೂ ಬರಲು. ಸಿದ್ದಿ ಕಾ ಬಿಸ್ಕೆಟು ಇಲ್ವಾ? ಬಿಸ್ಕೆಟ್ ಇಲ್ಲಿ ಅವಳು ಏನ್ ಗೊತ್ತಾ, ಒಳಗೆ ಮಲಗಿರ್ತಾಳೆ. ನೆನ್ನೆ ನಾನು ಮಧ್ಯದಲ್ಲಿ ಉಳ್ಕೊಯ್ಯೋಣ ಅಂತ ಹೋಗ್ತೀನಿ, ಸುಮ್ಮನೆ ಬಿಡೋಳೆ. ಆಮೇಲೆ ಸಡನ್ ಆಗಿ ನೋಡ್ತಾ ಇದೇನಪ್ಪ ಅಂತ ಎದ್ರೆ ಹೋಗ್ತೀನಿ. ಆಗ ಎದ್ದಾಡ್ತಾಳೆ. ಫುಲ್ ಹಿಂಗೆ ಕಾಲೆಲ್ಲ ಹಿಂಗೆ ಮೇಕ್ ಮಾಡಿಕೊಂಡು ಸುಮ್ಮನೆ ಮಲಕೊಂಡಿರ್ತಾಳೆ. ಹೊಲದೊಳಗೆ ಮಲಗಿರ್ತಾಳೆ. ಫುಲ್ಲು ಕುದುರೆ ಇರ್ತದಲ್ಲ, ಅದ್ರೊಳಗೆ ಮಲ್ಕೊಂಡಿರ್ತಾಳೆ. ಕಾಣಿಸ್ಬಾರ್ದು ಯಾರಿಗೂ.